ಸದ್ಗುರುಗಳಿಗೆ ನಮಸ್ಕಾರ. ಈ ಕಾಲದಲ್ಲಿ ವಯಸ್ಸಾದವರು ಹಾಸಿಗೆ ಹಿಡಿದ್ರೆ ಅವರಿಗೆ ಮದ್ದು ಮಾತ್ರೆ ಎಲ್ಲ ಬಹಳ ಕೊಡ್ತಾರೆ. ಊಟ ಮಾಡೋದು, ಲೆಟ್ರಿನ್ ಹೋಗೋದು ಎಲ್ಲ ಹಾಸಿಗೆಯಲ್ಲೇ ಆಗತ್ತೆ. ಏನೆಲ್ಲ ಮದ್ದು ಕೊಟ್ಟು ದೇಹಕ್ಕೆ ಬಹಳ ಹಿಂಸೆ ಕೊಡೋದನ್ನು ನೋಡಿದ್ದೀನಿ. ನಮ್ಮ ಸಂಸ್ಕೃತಿಯಲ್ಲಿ ಈ ವಯಸ್ಸಾದ ಸಮಯವನ್ನು ಹೇಗೆ ನಿಭಾಯಿಸ್ತಾ ಇದ್ರು ಅಂತ ನೀವು ನಮಗೆಲ್ಲ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಧನ್ಯವಾದ, ನಮಸ್ಕಾರ. ಹಿಂದೆಲ್ಲ ವಯಸ್ಸಾದವ್ರನ್ನ ಯಾರೂ ನೋಡ್ಕೋತಿರಲಿಲ್ಲ. ಯಾಕೆಂದರೆ ವಯಸ್ಸಾದವರು ಮನೆಯಲ್ಲೇ ಇರ್ತಿರಲಿಲ್ಲ. ನಮ್ಮಲ್ಲಿ ವರ್ಣಾಶ್ರಮ ಧರ್ಮ ಅಂತ ಇತ್ತು ಈ ಸಂಸ್ಕೃತಿಯಲ್ಲಿ. ಇದಕ್ಕೇನು ಅರ್ಥ ಅಂದರೆ, ಹುಟ್ಟಿದ ದಿನದಿಂದ 12 ಆಗೋವರೆಗೆ ಬಾಲಾವಸ್ಥೆ ಅಂತೀವಿ. ಅಂದರೆ ಅದು ಬಾಲ್ಯ. ಆಗೇನು ಮಾಡಬೇಕು? ಈಗ ಹಾಗಿಲ್ಲ. 3 ವಯಸ್ಸಿಗೆ ಏನಾಗ್ತೀಯಾ? ಡಾಕ್ಟರ್ ಆಗ್ತೀಯಾ? ಇಂಜಿನಿಯರ್ ಆಗ್ತೀಯಾ? ಹಾಗಿರಲಿಲ್ಲ. 12 ಆಗೋವರೆಗೆ ಸುಮ್ಮನೆ ತಿನ್ನಬೇಕು, ಆಟ ಆಡಬೇಕು, ದೇಹ ಮೆದುಳು ಬೆಳಿಬೇಕು ಅಷ್ಟೆ. ಅದನ್ನು ಹೇಗೆ ಬೆಳೆಸೋದು ಅನ್ನೋದು ಬೇಡ. ಗಿಡ ಇಷ್ಟೇ ಇದೆ, ಅದರಲ್ಲೇ ಕಾಯಿ ತೆಗಿಬೇಕು ಅಂದರೆ ಅದು ಬೆಳೆಯಲ್ಲ. 12ರವರೆಗೆ ಸುಮ್ಮನೆ ಬೆಳಿಬೇಕು ಅಷ್ಟೆ. 12ರಿಂದ 24ರವರೆಗೆ ಬ್ರಹ್ಮಚರ್ಯ ಅಂತಾರೆ. ಆಗ ಒಂದು ಆಧ್ಯಾತ್ಮ ದೀಕ್ಷೆ ಕೊಟ್ಟು ನಂತರ ವಿದ್ಯಾಭ್ಯಾಸ. ಆಧ್ಯಾತ್ಮ ದೀಕ್ಷೆ ಇಲ್ಲದೆ ವಿದ್ಯಾಭ್ಯಾಸ ಇರಲಿಲ್ಲ ಈ ನಾಡಲ್ಲಿ. ಯಾಕೆಂದರೆ ನಾನು ಅನ್ನೋ ಅಹಂಕಾರದಲ್ಲಿ ವಿದ್ಯೆ ಸಿಕ್ಕಿದ್ರೆ ಆ ವಿದ್ಯೆ ಬಳಸಿ ಏನು ಮಾಡ್ತಾನೆ? ಜನರಿಗೆ ತೊಂದರೆ ಕೊಡೋದು ಹೇಗೆ ಅಂತ ನೋಡ್ತಾನಷ್ಟೆ. ಆಧ್ಯಾತ್ಮ ಇಲ್ಲದೆ ವಿದ್ಯೆ ಬಂದರೆ, ಆಧ್ಯಾತ್ಮ ಇಲ್ಲದೆ ಅರಿವು ಬಂದರೆ ದೊಡ್ಡ ಸಮಸ್ಯೆಯಾಗ್ಬಿಡುತ್ತೆ. ಅದರಿಂದ ಮೊದಲು ಆಧ್ಯಾತ್ಮ ದೀಕ್ಷೆ, ನಂತರ ಕಲಿಕೆ. 12 ವರ್ಷ ಬೇರೆ ಯಾವ ಗಮನನೂ ಇಲ್ಲ. ಪೂರ್ತಿ ಗುರುಗಳ ಬಳಿ ಇದ್ದು ಏನು ಕಲಿಬೇಕೋ ಅದು ಕಲಿಬೇಕು. 24 ವರ್ಷ ಆದರೆ ಆಗ ಅವರು ನಿರ್ಣಯಿಸಬೇಕು, ನನಗೆ ಕೌಟುಂಬಿಕ ಬದುಕು ಅಗತ್ಯನಾ, ಇಲ್ಲ ನಾನು ಸನ್ಯಾಸಿಯಾಗಬೇಕಾ ಅಂತ ನಿರ್ಣಯಿಸ್ತಾರೆ. ಸಾಮಾನ್ಯವಾಗಿ 30% ಜನರು ಆ ಕಾಲದಲ್ಲಿ ಸನ್ಯಾಸಿಯಾಗ್ತಾರೆ, 70% ಸಂಸಾರಿಗಳಾಗ್ತಾರೆ. ಸನ್ಯಾಸಿಯಾದವರ ಬಗ್ಗೆ ನೀವು ಯೋಚಿಸಬೇಕಾಗಿಲ್ಲ, ಅವರ ಬಾಳು ಬೇರೆ ರೀತಿ. ಉಳಿದ 70% ಜನ 24 ವಯಸ್ಸಿಗೆ ಸಂಸಾರದಲ್ಲಿ ತೊಡಗಿದರೆ ಮುಂದಿನ 24 ವರ್ಷ ಕುಟುಂಬದಲ್ಲಿರಬೇಕು. ಅಂದರೆ 48ರವರೆಗೆ ಕುಟುಂಬದಲ್ಲಿ ಇರಬೇಕು. ನಿಮಗೆ 48 ಅಂದರೆ ನಿಮ್ಮ ಮಕ್ಕಳಿಗೆ 20 ದಾಟಿರುತ್ತೆ. 20 ದಾಟಿದ ಮೇಲೆ ನೀವು ಯಾವಾಗ ಹೋಗ್ತೀರಿ ಅಂತ ನೋಡ್ತಿರ್ತಾರೆ. ಹೌದು, ಈಗ ನಾವೇ ಅವರನ್ನು ಕಳಿಸ್ತೀವಿ, ಅದು ಬೇರೆ ವಿಷಯ. ಅವರನ್ನೇ ಹೊರಗೆ ಕಳಿಸೋದ್ರಿಂದ ಸಮಸ್ಯೆ ಇಲ್ಲ. ಒಂದೇ ಮನೆಯಲ್ಲಿದ್ದರೆ ಒಂದು ನೀವು ಹೋಗಬೇಕು, ಇಲ್ಲ ಅವರು ಹೋಗಬೇಕು. ಆಗೆಲ್ಲ ವ್ಯವಸಾಯ ಮಾಡ್ತಿದ್ರಿಂದ ಯುವಕರು ಹೋಗಲ್ಲ, ವಯಸ್ಸಾದವರೇ ಹೋಗಬೇಕು. 48ಕ್ಕೆ ಏನು ಮಾಡ್ತಾರೆ ಅಂದರೆ, ಗಂಡ ಹೆಂಡತಿ ಪ್ರತ್ಯೇಕವಾಗಿ ಆಧ್ಯಾತ್ಮ ಪಥದಲ್ಲಿ ಹೋಗ್ತಾರೆ. ಅವರೊಂದು ಆಶ್ರಮಕ್ಕೆ ಹೋದರೆ ಇವರು ಇನ್ನೊಂದು ಆಶ್ರಮಕ್ಕೆ ಹೋಗ್ತಾರೆ. ಎಷ್ಟು ಜನಕ್ಕೆ 48 ಆಗಿದೆ? ಕೈ ಎತ್ತಬೇಡಿಮ್ಮ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಇಬ್ಬರು ಪ್ರತ್ಯೇಕವಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗೋದಿಕ್ಕೆ ಒಬ್ಬರೇ ಹೋಗ್ತಾರೆ. 12 ವರ್ಷ. ಇದೆಲ್ಲ 12 ವರ್ಷ ಇಲ್ಲ, 24 ವರ್ಷ. ಏಕೆ ಅಂದರೆ ಒಂದು ಸೌರಚಕ್ರ. ಈ 12 ವರ್ಷ ಆಧ್ಯಾತ್ಮ ಸಾಧನೆಯಲ್ಲಿದ್ದು 60 ವರ್ಷಕ್ಕೆ ಮರಳಿ ಬಂದು ಮತ್ತೆ ಮದುವೆ ಮಾಡ್ಕೋತಾರೆ. ಬೇರೆ ಬೇರೆಯಾಗಿ 12 ವರ್ಷ ಪ್ರತ್ಯೇಕವಾಗಿದ್ದು ಮತ್ತೆ ಬಂದು ಮದುವೆ ಮಾಡ್ಕೋತಾರೆ. ಈಗ ಬೇರೆಯಾಗಲ್ಲ, ಹಾಗೆ ಮದುವೆ ಆಗ್ತಿದ್ದೀರಿ 60 ವರ್ಷಕ್ಕೆ. 60ಕ್ಕೆ ಮದುವೆ ಮಾಡಿಕೊಳ್ಳೋ ಆಚಾರ ಇದೆ ತಾನೆ. 12 ವರ್ಷ ಬೇರೆಯಾಗಿದ್ದು ಮತ್ತೆ ಜೊತೆಯಾಗೋದಕ್ಕೆ ಒಂದು ಮಹತ್ತಾದ ಅರ್ಥ ಇದೆ. ಮೊದಲನೇ ಸಲ ಮದುವೆಯಾದಾಗ ದೇಹದ ವಿವಶತೆಗಳಿವೆ, ಮನಸ್ಸಿನಲ್ಲಿ ಭಾವನೆಯಲ್ಲಿ ಏನೆಲ್ಲ ಇತ್ತು. 60ನೇ ವಯಸ್ಸಿಗೆ 12 ವರ್ಷ ಆಧ್ಯಾತ್ಮ ಸಾಧನೆ ಮಾಡಿ ಬಂದರೆ ಆ ಮದುವೆ 2 ಜೀವ ಒಂದಾಗೋ ಹಾಗೆ. ಅದೊಂದು ಮಹತ್ತಾದ ಹೆಜ್ಜೆ. ಈಗ ಅದೊಂದು ತಮಾಷೆಯಾಗಿದೆ.
ಇಬ್ಬರೂ ಜೊತೆಯಲ್ಲೇ ಇದ್ದಾರೆ. ಬೆಳಿಗ್ಗೆ ಜಗಳ ಮಾಡಿ ಮಧ್ಯಾಹ್ನ ಮರುಮದುವೆ. ಅರವತ್ತು ವರ್ಷಕ್ಕೆ ಮದುವೆ ಮಾಡಿಕೊಂಡು ನಂತರ ಅವರು ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತಾರೆ. ವಾನಪ್ರಸ್ಥ ಅಂದರೆ ಕಾಡಿಗೆ ಹೋಗೋದು. ಕಾಡಿಗೆ ಹೋದರೆ ಅಲ್ಲೇನಿದೆಯೋ ಅದನ್ನು ತಿಂದುಕೊಂಡು ಇಬ್ಬರು ಪ್ರಕೃತಿಯಲ್ಲಿ ಸುಖವಾಗಿ ಇದ್ದು ಸಾವು ಬಂದಾಗ ಸುಮ್ಮನೆ ಸಾಯೋದು ಅಷ್ಟೇ. ಸಾವು ಬಂದರೆ ಏನು ಮಾಡಬೇಕು? ಸಾಯಬೇಕು. ಸಾವು ಬಂದಾಗ ಜನ ಯಾಕೆ ಬದುಕೋದಿಕ್ಕೆ ನೋಡ್ತಾರೆ? ಜೀವ ಇರುವಾಗ ಬಾಳಲಿಲ್ಲ. ಜೀವ ತೀವ್ರವಾಗಿದ್ದಾಗ ಸವಿಲಿಲ್ಲ. ಕೊನೆಯಲ್ಲಿ ಸವಿಬೇಕು ಅನ್ನೋ ಆಸೆ. ಬಹಳ ಕಷ್ಟ. ಬುಸ್ ಬುಸ್ ಅಂತಿರುತ್ತೆ ದೇಹ. 60 ಮೇಲೆ ವಾನಪ್ರಸ್ಥ. ಎಲ್ಲಿಗೆ ಹೋದರೂ ಗೊತ್ತಿಲ್ಲ. ಕುಟುಂಬದ ಜೊತೆ ಸಂಪರ್ಕ ಇಲ್ಲ. ಕಾಡಿಗೆ ಹೋಗ್ಬಿಡ್ತಾರೆ. ಈಗ ಕಾಡಿಗೆ ಹೋದರೆ ಅರಣ್ಯ ಇಲಾಖೆಯವರು ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ಈಗ ಓಲ್ಡ್ ಏಜ್ ಹೋಮ್ ಅಂತ ಮಾಡಿದ್ದಾರೆ. ಅಥವಾ ಯಾವುದಾದ್ರೂ ಆಶ್ರಮಕ್ಕೆ ಹೋಗಬಹುದು. ಮುಖ್ಯವಾದ ವಿಷಯ ಅಂದರೆ ಮುಂದಿನ ಪೀಳಿಗೆಗೆ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಮತ್ತೆ ಅದರಲ್ಲಿ ಮೂಗು ತೂರಿಸಬಾರದು. ನಾವು ಮಾಡೋದೆಲ್ಲ ಮಾಡಾಯಿತು. ಮುಂದಿನ ತಲೆಮಾರಿನಲ್ಲಿ ಮತ್ತೆ ಮತ್ತೆ ಮೂಗು ತೋರಿಸಿದರೆ ಅಸಹ್ಯ ಆಗುತ್ತೆ ಅಷ್ಟೆ, ಒಳಿತಾಗಲ್ಲ. ಆದ್ದರಿಂದ ವಾನಪ್ರಸ್ಥಕ್ಕೆ ಹೋದರು. ಅಂದರೆ ದೇಹಕ್ಕೆ ಬದುಕೋ ಶಕ್ತಿ ಇಲ್ಲ ಅಂದಾಗ ಅದು ಹೋಗಿಬಿಡುತ್ತೆ. ಸುಲಭವಾಗಿ ಹೋಗೋದು ಸಾಧ್ಯವಾಗೋದು ಯಾವಾಗಂದರೆ ಆಧ್ಯಾತ್ಮದ ಒಂದು ಬೆಳಕು ಒಳಗೆ ಮಿನುಗುತ್ತಾ ಇದ್ರೆ. ದೇಹತ್ಯಾಗ ಮಾಡೋದು ಅನ್ನೋದು ಸಾಮಾನ್ಯ ವಿಷಯ. ಬಟ್ಟೆ ಹಳತಾಯಿತು ಅಂದರೆ ತೆಗೆದು ಬಿಡುತ್ತಾನೆ. ಬಟ್ಟೆಯನ್ನೇ ಜೀವ ಅಂದ್ಕೊಂಡ್ರೆ ಬಿಡಕ್ಕಾಗತ್ತಾ? ಬಟ್ಟೆಯನ್ನ ಇದು ಬಟ್ಟೆ ಅಂತ ಅರ್ಥ ಆಗಿದ್ರೆ ಹಳತಾದ್ರೆ ಹರಿದು ಹೋದರೆ ತೆಗೆದು ಬಿಡೋದು ಅಷ್ಟೆ. ಆಧ್ಯಾತ್ಮದ ಒಂದು ಚೇತನ, ಆಧ್ಯಾತ್ಮದ ಒಂದು ಬೆಳಕು ಅವರೊಳಗೆ ಮಿನುಗುತ್ತಿದ್ರೆ ದೇಹ ಬಿಡೋ ಸಮಯ ಬಂತು ಅಂದರೆ ಬಿಟ್ಬಿಡ್ತಾರೆ. ಒಬ್ಬ ರೋಗಿಯಾಗಿ ಸಾಯಬೇಕು ಅನ್ನೋ ಉದ್ದೇಶ ಬೇಡ. ಆದ್ದರಿಂದ ಎಲ್ಲರೂ ಹಿಂದೆ ಕಾಶಿಗೂ ಹೋಗ್ತಿದ್ರು. ಕಾಡಿಗೆ ಹೋಗೋಕ್ಕಾಗ್ದಿದ್ರೆ ಕಾಶಿಗೆ ಹೋಗ್ತಿದ್ರು. ಗೊತ್ತಾ? ಸಾಯಬೇಕು ಅಂದರೆ ಈಗಲೂ ಬಹಳ ಜನ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದರೆ ನಿಮ್ಮ ಮಗ, ನಿಮ್ಮ ಮಗಳು, ಅವರು ಇವರು ಎಲ್ಲ ಬಂದು ಇರಬಾರ್ದು. ನಿಮ್ಮನ್ನು ಬಿಟ್ಟು ಬರ್ತಾರಷ್ಟೆ. ದೇಹಕ್ಕೆ ಆಗದೆ ಹೋದಾಗ ಜೀವ ಹೋಗುತ್ತೆ. ಸ್ವಲ್ಪ ಆಧ್ಯಾತ್ಮಿಕ ಅರಿವು ಇದ್ದರೆ ಸಮಯ ಬಂದಾಗ ಸುಖವಾಗಿ ಬಿಡಕ್ಕಾಗುತ್ತೆ. ಆ ಅರಿವು ಇಲ್ಲದಿದ್ದರೆ ಕೊನೆಯವರೆಗೂ ಹಿಡ್ಕೊಂಡಿರ್ತೀರಿ. ಈ ನಾಡಲ್ಲಿ ಸಾಯೋ ಕ್ಷಣ ಬಂದಾಗ ಕುಟುಂಬದವರು ಯಾರೂ ಇರಬಾರ್ದು ನಮ್ಮ ಸುತ್ತ. ಯಾಕೆ ಅಂದರೆ ಮಗನ್ನ, ಮಗಳನ್ನ, ಮೊಮ್ಮಕ್ಕಳನ್ನ ನೋಡಿದರೆ ದೇಹದ ಮೋಹ ತೀವ್ರವಾಗುತ್ತೆ. ಚೆನ್ನಾಗಿ ಸಾಯೋದಿಕ್ಕಾಗಲ್ಲ. ಅದರಿಂದ ಒಬ್ಬರೇ ಇರಬೇಕು ಅಂತ ಕಾಡಿಗೆ ಹೋಗ್ತಾರೆ ಅಥವಾ ಕಾಶಿಗೆ ಹೋಗ್ತಾರೆ. ಈಗ ನಮಗೂ ಪಾಶ್ಚಾತ್ಯರ ಹುಚ್ಚು ಬಂದಿದೆ. ನಾವು ಸಾಯಬೇಕು ಅಂದರೆ ಅದು ದೊಡ್ಡ ಸ್ಟೇಡಿಯಂ ಥರ ಆಗಿಬಿಟ್ಟಿದೆ. ಎಲ್ಲ ಬಂದು ಸೇರ್ತಾರೆ, ಹೋಗ್ತಾರೋ ಇಲ್ವೋ ಅಂತ ನೋಡೋದಿಕ್ಕೆ. ಆದರೆ ಮತ್ತೆ ಈಗ ಹಳೆ ಪರಿಸ್ಥಿತಿನೇ ಬಂದಿದೆ. ಸ್ಟೇಡಿಯಂನಲ್ಲಿ ಸಾಯೋಕ್ಕಾಗಲ್ಲ. ಎಲ್ಲರೂ ICUನಲ್ಲಿ ಸಾಯ್ತಿದ್ದಾರೆ ತಾನೆ. ICUನಲ್ಲಿ ಸಾಯ್ತಿರೋದ್ರಿಂದ ಅಲ್ಲಿ ಕುಟುಂಬದವರು ಯಾರೂ ಇರೋಕ್ಕಾಗಲ್ಲ. ಒಳ್ಳೆಯದೇ. ಆದರೆ ಸಮಸ್ಯೆ ಏನು ಅಂದರೆ ಕೆಲವೊಮ್ಮೆ ಸತ್ತು ಹೋಗಿದ್ರೂ ಟ್ಯೂಬ್ ಹಾಕ್ತಾನೇ ಇರ್ತಾರೆ. ಹೌದು, ಅಮೆರಿಕದಲ್ಲಿ 6 ಲಕ್ಷ ಕೋಟಿ ಖರ್ಚಾಗ್ತಿದೆಯಂತೆ. ಮನುಷ್ಯರ ಕೊನೆಯ 2 ದಿನಗಳಿಗೆ ಅಷ್ಟೇ 6 ಲಕ್ಷ ಕೋಟಿ. ಇದರಿಂದ ಹೆಲ್ತ್ ಕೇರ್ ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಅಮೆರಿಕದ ಎಕಾನಮಿ, ಅರ್ಥವ್ಯವಸ್ಥೆನೇ ಕೆಳಮುಖವಾಗಿ ಹೋಗ್ತಿದೆ. ಯಾಕೆಂದರೆ ಹೆಲ್ತ್ ಕೇರ್
2 ದಿನ ಮುಂಚೆ ಸತ್ತರೆ ಏನಾಗುತ್ತೆ ಕೇಳ್ತಿದ್ದೀನಿ. ನನ್ನ ಅಪ್ಪ ಅಮ್ಮ ಬಗ್ಗೆ ನಿಮಗೆ ಏನೂ ಕಾಳಜಿ ಇಲ್ವಾ? ಇಲ್ಲ, ನಾನಾದರೂ ಸರಿ. ನಾಡಿದ್ದರ ಬದಲಿಗೆ ಇವತ್ತು ಸತ್ತರೆ ಏನಾಯಿತು ಮಹಾ? ಹಾಗಾದರೆ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದ ಬೇಡವಾ? ಅವ್ರ ಪಾಡ್ಗ ಸಾಯ್ಲಿ ಅಂತನ? ಹಾಗಲ್ಲ, ನೋಡ್ಕೊಳ್ಬೇಕು, ಎಳಿಬಾರ್ದು. ಖಂಡಿತ ನೋಡ್ಕೊಳ್ಬೇಕು. ಆದರೆ ಸುಮ್ಮನೆ ಎಳೆದು ಏನು ಮಾಡೋದು? ಎಳೆಯೋದು ಅವರ ಜೀವದ ಒಳಿತಿಗಾಗಿ ಅಲ್ಲ, ಕುಟುಂಬದ ಒಳಿತಿಗಾಗೂ ಅಲ್ಲ. ದೊಡ್ಡ ಬಿಸ್ನೆಸ್ ಅದು, ಇಂಡಸ್ಟ್ರಿ ಆಗಿಬಿಟ್ಟಿದೆ. ಮೆಡಿಕಲ್ ಇಂಡಸ್ಟ್ರಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇದೆ. ಎಳೆಯೋದು ಆ ಬಿಸ್ನೆಸ್ಗಾಗಿ. ಆ ಜೀವಕ್ಕೂ ಒಳ್ಳೆಯದಲ್ಲ, ಕುಟುಂಬದವರಿಗೂ ಒಳ್ಳೆಯದಲ್ಲ. ಆದರೆ ಅರ್ಥವ್ಯವಸ್ಥೆ ಇದೆಯಲ್ಲ, ಬಿಡಕ್ಕಾಗತ್ತಾ? ಬಿಸ್ನೆಸ್ ಬಿಡಕ್ಕಾಗತ್ತಾ? ಬಿಸ್ನೆಸ್ ನಡಿಬೇಕು ತಾನೆ. ಅದಕ್ಕೆ ಎಳಿತಾ ಎಳಿತಾ ಹೋಗ್ತಾರೆ. ಏನೂ ಆಗಲ್ಲ. 6 ತಿಂಗಳ ನಂತರ ಸಾಯೋ ಬದಲು ಈಗ ಸತ್ತರೆ ಏನೂ ಆಗಲ್ಲ. ಈಗ ಸ್ವಲ್ಪ ನಮ್ಮ ಸಂಸ್ಕೃತಿಯ ಮೇಲೆ ಗಮನ ಹರಿಸಿದರೆ, ಆರೋಗ್ಯವಾಗಿರೋದು ಹೇಗೆ ಅನ್ನೋ ಗಮನ ಬಂದರೆ ಈ ಭಯ ಇರಲ್ಲ. ಆರೋಗ್ಯವಾಗಿರೋದು ಹೇಗೆ ಅನ್ನೋ ಗಮನ ಇಲ್ಲ. ನಿಂತ್ಕೊಳ್ಳಿ ಅಂದರೆ 4 ಕಾಲು ಬೇಕು ಹಲವರಿಗೆ. 2 ಕಾಲಲ್ಲಿ ನಿಲ್ಲಕ್ಕಾಗಲ್ಲ. ಹೌದು ತಾನೆ? ನಾನೆಲ್ಲಿಗೋ ಹೋಗಿದ್ದೆ. ಇಲ್ಲೇ ಯಾವುದೋ ಗಾಲ್ಫ್ ಕೋರ್ಸ್ನಲ್ಲಿ ಹೋಗಿದ್ದೆ. ಅಲ್ಲಿ ಭಾನುವಾರ ಬೆಳಿಗ್ಗೆ ಸಣ್ಣ ಸಣ್ಣ ಮಕ್ಕಳಿದ್ದರು, 7, 8, 9 ವಯಸ್ಸಿನವರು. 40-50 ಮಕ್ಕಳನ್ನು ತಂದಿದ್ರು ಅವರಿಗೆ ಆಟ ಆಡಿಸೋಕೆ. ಎಲ್ಲರೂ ಹೀಗಿದ್ದಾರೆ. 90% ಮಕ್ಕಳು, ಒಂದು 10 ಮಕ್ಕಳಷ್ಟೇ ತೆಳ್ಳಗಿದ್ದಾರೆ. ಉಳಿದವರೆಲ್ಲ ಡುಮರು. ಎಲ್ಲ ಕೊಯಂಬತ್ತೂರಿನವರು. ಅಮೇರಿಕದಲ್ಲಿ ಈ ಸಮಸ್ಯೆ ಇದೆ, ನಮ್ಮ ನಾಡಿಗೂ ಬಂದುಬಿಡ್ತಾ ಅಂದ್ಕೊಂಡೆ. ಊಟ ಇದೆ ಅಂತ ಸಾಧ್ಯವಾದಷ್ಟು ತಿಂದು ಬಿಡೋದ? ಇಲ್ಲ, ಅಗತ್ಯವಿದ್ದಷ್ಟು ತಿಂದ್ರಷ್ಟೇ ಇದು ಚೆನ್ನಾಗಿರುತ್ತೆ. ಮಕ್ಕಳು 7-8 ವಯಸ್ಸಿಗೆ ಹೀಗಾದರೆ ಹೇಗೆ? ನಾವು ಶಾಲೆಗೆ ಹೋಗುವಾಗ ಇಡೀ ಶಾಲೆಯಲ್ಲಿ ಇಬ್ಬರೇ ಸ್ವಲ್ಪ ಡುಮಕ್ಕಿದ್ರು. ಇಡೀ ಶಾಲೆಯಲ್ಲಿ ನಾವೆಲ್ಲರೂ ಹೀಗಿದ್ವಿ. ಎಷ್ಟು ತಿಂದರೂ ಸಾಕಾಗಲ್ಲ ನಮಗೆ. ಮನೆಯಲ್ಲಿ ಊಟ ಇಲ್ಲ ಅಂತಲ್ಲ, ಎಷ್ಟು ತಿಂದರೂ ಸಾಕಾಗಲ್ಲ. ಅಷ್ಟರ ಮಟ್ಟಿಗೆ ಆಟೋಟ, ಅಷ್ಟರ ಮಟ್ಟಿಗೆ ಚಟುವಟಿಕೆ, ಆಟೋಟ ಇರೋದ್ರಿಂದ ಎಷ್ಟೇ ತಿಂದರೂ ಹೀಗಾಗೋದಕ್ಕೆ ಅವಕಾಶ ಇಲ್ಲ. ಈಗ ನೋಡಿದರೆ 90% ಮಕ್ಕಳು ಹೀಗಾಗಿದ್ದಾರೆ. ಇವರಿಗೆ ಸಣ್ಣದರಿಂದಲೇ ಆಸ್ಪತ್ರೆ ಶುರು ಮಾಡಬೇಕು. ಹೌದು, ವಯಸ್ಸಾದ ನಂತರವಷ್ಟೇ ಆಸ್ಪತ್ರೆ ಇಲ್ಲ, ಸಣ್ಣದರಿಂದಲೇ ಆಸ್ಪತ್ರೆ. ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಹೀಗೆ ಬೆಳೆಸಿದ್ದೀರಾ? ಹೀಗೆ ಬೆಳೆಸಿದ್ದೀರಾ? ಈಗ ಸ್ವಲ್ಪ ಗಮನಿಸಬೇಕು. ನಮ್ಮ ದೇಹ, ನಮ್ಮ ಮಕ್ಕಳ ದೇಹ, ಕುಟುಂಬದವರು ಗಮನ ಹರಿಸಬೇಕು. ಅವರ ಮೇಲೆ ನಮಗೇನಾದರೂ ಅಕ್ಕರೆ ಇದ್ದರೆ, ಅವರು ಚೆನ್ನಾಗಿ ಬಾಳಬೇಕು ಅನ್ನೋ ಅಕ್ಕರೆ ಇದ್ದರೆ ಅವರನ್ನು ಸ್ವಲ್ಪ ಇಳಿಸ್ಬೇಕು ತಾನೆ. ಜಾಸ್ತಿ ಇರೋದನ್ನೆಲ್ಲ, ಜಾಸ್ತಿ ಇದ್ದರೆ ಎತ್ಕೊಂಡು ಹೋಗೋದು ಬಹಳ ಕಷ್ಟ. ಇಲ್ಲ, ಕೊನೆಗೆ ಎತ್ಕೊಂಡು ಹೋಗೋ ಬಗ್ಗೆ ಹೇಳ್ತಿಲ್ಲ, ಅದು ಬೇರೆಯವ್ರ ಕಷ್ಟ. ಸತ್ತ ಮೇಲದು ಬೇರೆಯವರ ಕಷ್ಟ. ಆದರೆ ರೋಗ ಬರೋ ಮಟ್ಟಿಗೆ ದೇಹವನ್ನು ಬೆಳೆಸಿದರೆ, ತೆಳ್ಳಗಿದ್ದರೆ ರೋಗ ಬರಲ್ವಾ? ಬರುತ್ತೆ. ರೋಗ ಬರೋಲ್ಲ ಅಂತಲ್ಲ, ಆದರೆ ಆಹ್ವಾನಿಸಬೇಕಾಗಿಲ್ಲ ಅಲ್ವಾ? ರೋಗ ಬಂದರೆ ಏನು ಮಾಡೋದು ನೋಡೋಣ, ಆದರೆ ನಾವೇ ಬರಮಾಡಿಕೊಂಡ್ರೆ ಹೇಗೆ? ಇದು ಬರೀ ತೆಳ್ಳಗೆ ಡುಮ್ಮಕ್ಕೆ ಇರೋದ್ರ ಬಗ್ಗೆ ಅಲ್ಲ. ದೇಹ ಅನ್ನೋದನ್ನು ನಾವು ಸ್ವಲ್ಪ, ಇದೊಂದು ಮಹತ್ತಾದ ಉಪಕರಣ ತಾನೆ.
ಬಹಳ ಅಮೋಘವಾದ ಉಪಕರಣ ತಾನೆ. ಅದನ್ನು ಹಾಗಿಟ್ಕೊಂಡ್ರೆ ಅದೊಂದು ರೀತಿ ಇರುತ್ತೆ. ಹಾಗಿಟ್ಕೊಳ್ಳದೇ ಇದ್ದರೆ ಎಷ್ಟು ಬಾಧೆ ಕೊಡುತ್ತೆ ಹೇಳೋಕ್ಕಾಗಲ್ಲ. ಅದರಿಂದ ವಯಸ್ಸಾದವರು ಅಂದರೆ ರೋಗಿ ಅಂದುಕೋಬೇಡಿ. ನೀವೆಲ್ಲ 20-30 ವರ್ಷಗಳ ನಂತರ ನಿಮ್ಮನ್ನು ನೋಡಿದರೆ ಖಂಡಿತ ನಿಮಗೆ ವಯಸ್ಸಾಗಬೇಕು, ಆದರೆ ರೋಗಿ ಆಗಬಾರ್ದು. ಈಗ ವಯಸ್ಸಾದವರು ಅಂದರೆ ರೋಗಿ, ಹಾಗಿರೋ ಅಗತ್ಯ ಇಲ್ಲ. ವಯಸ್ಸು ಹೇಗಿದ್ರೂ ಆಗುತ್ತೆ, ರೋಗಿ ಆಗೋ ಅಗತ್ಯ ಇಲ್ಲ. ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರು ಲವಲವಿಕೆಯಿಂದ ಸಂತೋಷವಾಗಿದ್ದರೆ ಹಾಗಿಲ್ಲ. ಏನಪ್ಪ, ಅದರಿಂದ ಯಾರಿಗೂ ಇಷ್ಟ ಆಗಲ್ಲ. ಹಾಗಿರಬೇಕಾಗಿಲ್ಲ. ನಮ್ಮ ಮುತ್ತಜ್ಜಿಯನ್ನು ನೋಡಿದರೆ 100 ದಾಟಿತ್ತು, ಆನಂದದಲ್ಲಿರ್ತಿದ್ರು. ಇತ್ತೀಚೆಗೆ ನನ್ನ ಅಪ್ಪನ ಮಾವ ಸತ್ತು ಹೋದರು, 101 ವರ್ಷ. ಕಡೇ ದಿನದವರೆಗೆ ಜೋಕ್ ಹೊಡ್ಕೊಂಡು ನಕ್ಕೊಂಡು ತಿನ್ಕೊಂಡು ಸಂತೋಷವಾಗಿದ್ದರು. 101 ವರ್ಷ. ಕಳೆದ ಜೂನ್ನಲ್ಲಿ ತೀರ್ಕೊಂಡ್ರು. ಹಾಗಿದ್ದರೆ ಮೊಮ್ಮಕ್ಕಳಿಗೆ ತಾತ ಅಂತ ಭಾರಿ ಪ್ರೀತಿ. ಏಕೆ? ಅಷ್ಟು ಅನುಭವ ಇದೆ. ಬದುಕಿನ ಅನುಭವ ಎಷ್ಟಿದೆ. ಲವಲವಿಕೆಯಿಂದ ಸಂತೋಷವಾಗಿದ್ದರೆ ಮನೆಯಲ್ಲಿ ವಯಸ್ಸಾದವರು ಅಂದರೆ ಮಹಾನ್ ಸಂಪತ್ತು ನಮಗೆ. ಆದರೆ ಏನು ನೋಡಿದರೂ ಕಿರಿಕಿರಿ, ಏನು ನೋಡಿದರೂ ಇಷ್ಟ ಆಗಲ್ಲ, ಯಾರನ್ನು ನೋಡಿದರೂ ಇಷ್ಟ ಆಗಲ್ಲ. ಹೀಗಿದ್ರೆ ನಿಮ್ಮನ್ನು ನೋಡಿ ಕಾಶಿಗೆ ಕಳಿಸೋಣ ಅಂದ್ಕೋತಾರೆ. ಇಲ್ಲ, ಅವರೇ ಹೋಗಿಬಿಡ್ತಾರೆ, ಏನೋ ನೆಪ ಹೇಳಿ ಹೋಗಿಬಿಡ್ತಾರೆ. ಇದು ಇನ್ನೊಬ್ಬರನ್ನು ನೋಡ್ಕೊಳ್ಳೋದನ್ನು ಒಂದು ಅವಕಾಶವಾಗಿ ನೋಡಬೇಕು ಅಷ್ಟೆ. ನಾನು ಅನ್ನೋದನ್ನು ಮೀರಿ ಇನ್ನೊಬ್ಬರನ್ನ ನೋಡ್ಕೊಳ್ಳೋದು ಒಂದು ಅವಕಾಶ. ಮನೆಯಲ್ಲಿ ವಯಸ್ಸಾದವರಿದ್ದರೆ ಸದ್ಯಕ್ಕೆ ನೋಡ್ಕೊಳ್ಳೋಣ. ಆದರೆ ನಿಮಗೆ ವಯಸ್ಸಾದಾಗ, ನಿಮಗೂ ವಯಸ್ಸಾದಾಗ ನಿಮ್ಮನ್ನು ನೋಡ್ಕೊಳ್ಳೋ ಥರ ಆಗಬಾರ್ದು. ಚೆನ್ನಾಗಿ ಬಾಳಬೇಕು, ಹೋಗಬೇಕು. ಇದು ಮುಖ್ಯ ತಾನೆ, ತುಂಬ ಮುಖ್ಯ ತಾನೆ. ಚೆನ್ನಾಗಿ ಬಾಳಬೇಕು, ಸಮಯ ಬಂದಾಗ ಹೋಗಬೇಕು. ಇನ್ನೊಬ್ಬರು ನಮ್ಮನ್ನು ನೋಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಹಾಗಿದ್ದರೆ ನೋಡ್ಕೋತಾರೆ. ಏಕೆ ನೋಡ್ಕೊಳ್ಳಲ್ಲ? ಖಂಡಿತ ನೋಡ್ಕೋತಾರೆ.